ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ವ್ಲಾಗಿಗೆ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ಸೊ ನೋಡಿ ಸ್ನೇಹಿತರೆ, ನಾನು ಪೂಜಾರ ಹತ್ರ ಬಂದ್ಬಿಟ್ಟಿದ್ದೀನಿ. ಅದರ ಅರ್ಥ ನಾನು ಗುಲ್ಬರ್ಗ ಬಂದಿದ್ದೀನಿ ಅಂತ ಅರ್ಥ. ಏನ್ ಕರ್ಸ್ಕೊಂಡ್ಬಿಡ್ತಾ ರಿಸರ್ವೇಶನ್ ಮುಂಚೆನೇ ಆಗಿತ್ತು ನಂದು. ಸೊ ಸ್ನೇಹಿತರೆ, ಇವತ್ತು ಬಂದ್ಬಿಟ್ಟು ನಾನು ಗುಲ್ಬರ್ಗದಲ್ಲಿ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಏನಕ್ಕೆ ಗುಲ್ಬರ್ಗ ಬಂದಿದ್ದೀನಿ ಅಂದ್ರೆ ಸ್ನೇಹಿತರೆ, ಇವತ್ತು ಇವಾಗ ದೀಪಾವಳಿ ಹಬ್ಬ ಇದೆ ಸ್ನೇಹಿತರೆ. ಮೊಟ್ಟ ಮೊದಲಿಗೆ ನಿಮ್ಮೆಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ರಿಗೂ ಕೂಡ. ಇವತ್ತು 2025 ದೀಪಾವಳಿನ ನಾವು ಗುಲ್ಬರ್ಗದಲ್ಲಿ ಆಚರಿಸ್ತಾ ಇದೀವಿ ಸ್ನೇಹಿತರೆ. ನಮ್ಮ ಮಕ್ಕಳು, ನನ್ನ ವೈಫು ಎಲ್ಲರೂ ಕೂಡ ಗುಲ್ಬರ್ಗದಲ್ಲಿ ಇದ್ರು. ಸೊ ನಾನು ಒಬ್ಬನೇ ಅಲ್ಲೇನು ಮಾಡಲಿ, ನಮ್ಮಮ್ಮ ನಮ್ಮ ಅಕ್ಕನ ಮನೆಗೆ ಹೋದ್ರು ದೀಪಾವಳಿ ಹಬ್ಬ ಮಾಡ್ಕೊಳಕ್ಕೆ. ಸೊ ನಮ್ಮ ಅಮ್ಮನೂ ಬರ್ತಾ ಇದ್ರು ಅಲ್ಲಿಗೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ. ಸೊ ಅದಕ್ಕಿಂತ ಮುಂಚೆ ನಾನು ಬಂದ್ಬಿಟ್ಟು ಇಲ್ಲೇ ಹಬ್ಬ ಮಾಡ್ಕೊಂಡು ಇವರೆಲ್ಲರ ಜೊತೆ ಫುಲ್ ಫ್ಯಾಮಿಲಿ ಜೊತೆ ಅಂತ ಅನ್ಕೊಂಡು ಇಲ್ಲಿ ಬಂದಿದ್ದೀನಿ ಇವಾಗ. ಸೊ ಇವತ್ತಿನ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡೋ ಸ್ನೇಹಿತರೆ. ಇವತ್ತಿನ ವ್ಲಾಗ್ ಅಲ್ಲಿ ಫುಲ್ ನಾನು ದೀಪಾವಳಿ ಹಬ್ಬದ ಬಗ್ಗೆನೇ ತೋರಿಸ್ತೀನಿ. ಅವಳಿ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ ದೀಪಾವಳಿ ಹಬ್ಬ ಅಂತ. ಸೊ ಬನ್ನಿ, ಮನೆ ಒಳಗಡೆ ಯಾರು ಏನ್ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ. ಹಾಗೆ ಮನೇಲೂ ಕೂಡ ಒಂದ್ ಸ್ವಲ್ಪ ಸಿಂಗಾರ ಅದೆಲ್ಲ ಮಾಡಿದಾರಲ್ವಾ, ಮನೇನ ಸ್ವಲ್ಪ ಹೂವದ ಅಲಂಕಾರ ಅದೆಲ್ಲ ಮಾಡಿದ್ದಾರೆ. ಅದರಲ್ಲಿ ಸ್ನೇಹಿತರೆ, ಇವ್ರು ನನಗೆ ಬೆಂಗಳೂರಿಂದ ಹೂವು ತಗೊಂಬ ಅಂತ ಹೇಳಿದ್ರು ನನಗೆ ಬರ್ಬೇಕಾದ್ರೆ. ಬಟ್ ಏನಂದ್ರೆ ನನಗೆ ತರಕಾಗ್ಲಿಲ್ಲ. ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ. ನಾನು ನೋಡ್ಬೇಕಾದ್ರೆ ನೆನ್ನೆನೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಆಕ್ಚುಲಿ ಟ್ರೈನ್ ಬರ್ಬೇಕಾದ್ರೆ ಅದೆಲ್ಲ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಎಷ್ಟು ಮಳೆ ಅಂತಂದ್ರೆ ನನಗೆ ಬಂದು 10ಕ್ಕೆ ಟೈಮ್ ಆಗೋಗ್ಬಿಡ್ತು. ಸೊ ಬನ್ನಿ, ಪರವಾಗಿಲ್ಲ, ಇವತ್ತು ವ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ. ಇವಾಗ ಮನೇಲಿ ಯಾರ್ಯಾರು ಏನ್ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ನಿಮ್ಗೆ ಎಲ್ರಿಗೂ ಕೂಡ. ನಮ್ಮ ಮನೇಲಿ ಏನು ಹೂ ಏನು ಕಡಿಮೆ ಇಲ್ಲ, ಹೂ ಎಲ್ಲ ಜಾಸ್ತಿನೇ ಇದೆ. ಬಟ್ ಅಲ್ಲಿ ಸಿಗೋ ತರ ಇಲ್ಲ. ಮತ್ತೆ ಯಾಕೆ ಹೇಳುದು, ಅಲ್ಲಿಂದ ತಗೊಂಬ ಇಲ್ಲಿ ಸಿಗಲ್ಲ, ಅಲ್ಲಿ ಸಿಗತ್ತಾರ ಅಲ್ಲ, ಒಟ್ಟ ದುಡ್ಡು ಕಮ್ಮಿ ಸಿಗುತ್ತೆ, ಅಲ್ಲಿಂದ ತಗೊಂಬ ಅಂತ ಹೇಳ್ತಾರೆ ಅಷ್ಟೇ. ಅದು ಎಷ್ಟು ಏನು ಇಷ್ಟಿಟ್ಟು ಹೂ ತರ ಕೇಳಿಲ್ಲ ಸ್ನೇಹಿತರೆ, ಬರೀ ಒಂದೊಂದು ಮಳ ತಗೊಂಬ ಅಂತೆ, ಒಂದೊಂದು ಮಾರು. ಮನೇಲಿ ಯಾರ್ಯಾರು ಏನೇನ್ ಮಾಡ್ತಾ ಇದಾರೆ ಅಂತ ತೋರ್ಸೋಣ ಅಂತ ಹೇಳಿದ್ರು ರಾಕಿ. ಫಸ್ಟ್ ಬನ್ನಿ, ಇಲ್ಲಿ ನಮ್ಮ ಚಿಕ್ಕ ಪುಟಾಣಿ ಮಕ್ಳು ಏನ್ ಮಾಡ್ತಾ ಇದ್ದಾರೆ. ಚಳ್ಳಳ್ ಪಳ್ಳಳ್ಗಳು ಏನ್ ಮಾಡ್ತಾ ಇದಾರೆ ನೋಡ್ರಿ. ರೆಡಿ ಆಗಿದೆ. ಎಲ್ಲದಕ್ಕಿಂತ ಸಣ್ಣದ ಚಳ್ಳಳ್ ಪಳ್ಳಳ್ ಇಲ್ಲಿದೆ. ಅದಿತಿ ನೋಡಿ ಇಲ್ಲಿ, ಅದಿತಿ ಹಾಯ್ ಮಾಡು. ಹಾಯ್ ಹಾಯ್. ನಿಧಿ ನೀನ್ ಹಾಯ್ ಮಾಡು. ನಿನ್ ಡ್ರೆಸ್ ತೋರ್ಸು, ಡ್ರೆಸ್ ತೋರ್ಸು. ವಾ ನೈಸ್. ಹಂಗೆ ತೋರ್ಸ್ಬೇಕಾ ಡ್ರೆಸ್ ನಿಂದು? ನಿನ್ ಡ್ರೆಸ್ ತೋರ್ಸಮ್ಮ, ನಿನ್ ಡ್ರೆಸ್ ತೋರ್ಸು. ಅದು ನಿನ್ ಡ್ರೆಸ್ ತೋರ್ಸು. ಅಯ್ಯ ಬಿಸ್ಕೆಟ್ ಬಿದ್ದಾಳ. ಇಲ್ಲಿ ನೋಡಿ, ಇಲ್ಲಿ ದೊಡ್ಡ ಅಕ್ಕ ದೊಡ್ಡ ಚಳ್ಳಳ್ ಪಳ್ಳಳ್. ಇದು ಏನೋ ಸೌಂಡ್ ಮಾಡ್ತಾನೆ, ಏನೋ ಮಾಡ್ತಾಳೆ ಇವತ್ತು, ಸೌಂಡ್ ಮಾಡ್ತಾ ಇರ್ಲೆ. ರಂಗೋಲಿ ಆಗ್ತಾ ಇದೆಯಾ ನೀನು? ಯಾವಪ್ಪ ಅಮ್ಮ ಇವತ್ತು? ದೀಪಾವಳಿ. ಯಾಕೆ ಮಾಡ್ತಾರೆ ಅಪ್ಪ? ಯಾಕೆ ಮಾಡೋದು ಹೇಳು? ಚಲೋ, ಯಾರು ಏನ್ ಮಾಡ್ತಾ ಇದಾರೆ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ 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 ಬಾಯ್ಸ್. ಯೋ ನೋಡ್ರಿ, ನಮ್ಮ ಹುಡುಗರು ಫುಲ್ ರೆಡಿ ಆಗ್ಬಿಟ್ಟಾರೆ. ನಿತಿನ್ ಚೇತಿ ಇಬ್ರು ಏನ್ ಮಾಡ್ತಾ ಇದೀರ? ಇವತ್ತು ಆಗಿದಾರಲ್ಲ, ಯಾವತ್ತಾದ್ರೆ ಏನು ಅಲ್ಲ, ಏನ್ ಲೈಟಿಂಗ್ ಆಗ್ತಾ ಇದೀರಾ? ಇನ್ನ ಕಂಪ್ಲೀಟ್ ಸ್ಟಾರ್ಟ್ ಆಗಿಲ್ಲ, ಇನ್ನ ಆಗ್ಬೇಕಿನ್ನ ಸ್ವಲ್ಪ. ಇನ್ನೊಂದ್ ಸ್ವಲ್ಪ ಸೆಟ್ ಮಾಡ್ಕೊಬೇಕೆಲ್ಲ. ಮತ್ತೆ ಯಾರು ಏನ್ ಮಾಡ್ತಾರೆ ನೋಡ ಬನ್ನಿ. ನೋಡ್ರಿ, ಇಲ್ಲಿ ಡೆಕೋರೇಷನ್ ಮಾಡಾರೆ. ಇಲ್ಲಿ ನಮ್ಮ ಮಾವ ಇನ್ನು ಮಾಡ್ತಾನೆ ಅವರ ಡೆಕೋರೇಷನ್ ಇನ್ನು. ಆಯ್ಜಿ, ಥ್ಯಾಂಕ್ ಯು. ಎಲ್ಲರ ಕಡೆಯಿಂದ ನಾನೇ ಹೇಳ್ತೀನಿ ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು. ಹೆಂಗನಿಸ್ತ ಅಜ್ಜಿ? ಎಲ್ರು ಮೊಮ್ಮಕ್ಕಳು, ಮಕ್ಕಳು, ಆಮೇಲೆ ಮರಿ ಮೊಮ್ಮಕ್ಕಳು, ಹಳೆಯಂದಿರು ಎಲ್ಲರೂ ಸೇರಿದಾರೆ ಮನೇಲಿ. ಹೆಂಗನಿಸ್ತದೆ ನಿಮಗೆ? ಬಹಳ ಚೆನ್ನಾಗಿ ಅನಿಸ್ತದೆ. ಮತ್ತೆ ಮನೆ ಖಾಲಿ 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 ಆಗುತ್ತೆ ಫುಲ್. ಇನ್ನ ಮಮ್ಮಿ ದೊಡ್ಡಮ್ಮವರೆಲ್ಲ ಬರ್ಬೇಕಿನ್ನು. ನೋಡ್ರಿ, ನಮ್ಮ ಮಾವ ಇನ್ನು ಪುರ್ಸತ್ತೆ ಎಲ್ಲ ಬೆಳಗ್ಗೆಯಿಂದ. ಶೇಖರಮ್ಮ, ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಮ್ಮ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಬಂದಿದ್ದಾರೆ. ಎಲ್ಲರೂ ನಮ್ಮ ತಮ್ಮನ ಮಗ. ಪೂಜಾ ಚಿಕ್ಕಪ್ಪನ ಮಗ, ನಮ್ಮ ಚಿಕ್ಕ ಮಾವ ಇದ್ರಲ್ಲ ಅವ್ರ ಮಗ. ಏನು ಹ್ಯಾಪಿ ದೀಪಾವಳಿ ಹೇಳು ಎಲ್ಲರಿಗೂ. ಹ್ಯಾಪಿ ದೀಪಾವಳಿ. ನಾನು ಹೇಳಿದ್ಮೇಲೆ ಹೇಳ್ತಾನೆ ಅದನ್ನ. ನೋಡ್ರಿ, ಇಲ್ಲಿ ನಮ್ಮ ಮೋನಿಕ ಅವ್ರು ಇಲ್ಕೋತಾರೆ. ಏನ್ ಮಾಡ್ತಾರೆ ಮೋನಿ? ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೀವಿ, ನೀರಲ್ಲಿ ದೀಪ ಹಚ್ಚೋದು. ಟ್ರೈ ಮಾಡ್ತಾ ಇದ್ದಾರೆ. ಒಟ್ಟ ಏನೋ ಒಂದು ನೋಡ್ಕೊಂಡು ಒಟ್ಟು ಇನ್ಸ್ಟಾಗ್ರಾಮ್ ಮಾಡಿ ಇಲ್ಲ ಶಬ್ದ ಬರ್ತೈತೆ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮತ್ತೆ ವಿಡಿಯೋ ಕ್ಯಾಮ್ರಾ ತರ್ತಿದ್ದಂಗೆ ಶಬ್ದ ಸ್ಟಾರ್ಟ್ ಮಾಡಿದ್ರು. ನೋಡ್ರಿ, ದೇವ್ರ ಮನೆ ಅಲಂಕಾರ ಹೆಂಗಾಗೈತೆ. ಸೂಪರು ಅಲಂಕಾರ, ಸೂಪರ್ ಚೆನ್ನಾಗಿದೆಯಲ್ಲ. ಚೆನ್ನಾಗಿದೆ. ಹ್ಯಾಪಿ ದೀಪಾವಳಿ ಎಲ್ಲರಿಗೂ. ಹ್ಯಾಪಿ ದೀಪಾವಳಿ. ನಮ್ಮ ಮಾಮ ಫಸ್ಟ್ ನಾವು ದೇವ್ರ ಮನೆ ತೋರಿಸ್ತಾ ಇದೀನಿ. ಫಸ್ಟ್ ಅಡಿಗೆ ಮನೆ ಇದೆ. ಹಂಗೆ ಪೂಜಾ ಶೇಖರಮ್ಮ ಮೊದಲು ಅಡಿಗೆ ತೋರಿಸ್ಬೇಕು ಅವ್ರಿಗೆ. ಇಲ್ಲಿ ನೋಡಿ ಸ್ನೇಹಿತರೆ, ಪಾತ್ರೆಗಳೇ ಪಾತ್ರೆಗಳು. ಎಂತ ಪಾತ್ರೆಗಳು, ಎಷ್ಟು ಅಡಿಗೆಗಳು. ಈ ತಿನ್ನುವುದಕ್ಕೆ ನಾನು ಬಂದಿರುವುದು ಬೆಂಗಳೂರಿಂದ. ಹಬ್ಬದ ವಿಶೇಷ ನೋಡಿ, ಬೆಳಗ್ಗೆ ಚಿತ್ರಾನ್ನ ಎಲ್ಲರೂ ತಿಂಡಿ ಆಗೋಯ್ತು. ಇನ್ನು ಇಷ್ಟೊಂದು ಸಿಕ್ಕಿದೆ. ಓ, ಬದನೆಕಾಯಿ ಪಲ್ಯ, ಹೋಳಿಗೆ ಬದನೆಕಾಯಿ, ಮೊಸರು, ವೈಟ್ ರೈಸ್, ಹೋಳಿಗೆ. ಅಲ್ಲಿ ಬಜ್ಜಿ ಮಾಡ್ತಾ ಇದ್ದಾರೆ. ಬಿಸಿ ಬಿಸಿಯಾದ ಬಜ್ಜಿಯನ್ನು ಕಲಿಯುತ್ತಿರುವ ನಮ್ಮ ಮನೆಯಲ್ಲಿ ಅಡಿಗೆ ಮಾಡುವವರು ಕೋಸಂಬರಿ, ದಾಲ್ ಕೋಸಂಬರಿ.
ಅಲ್ಲಿ ನೋಡ್ರಿ ಬದನೆಕಾಯಿ ಬರ್ತಾ ಅಲ್ಲಿ ಹಾಲು ಇಟ್ಟವ್ರೆ ಒಳಗೆ ಮೇಲೆ ಹಾಕೊಳಕ್ಕೆ ಅಲ್ಲಿ ಚಪಾತಿ ಐತೆ ಅಲ್ಲಿ ನೋಡಿ ಚಕ್ಲಿ, ಅಲ್ಲಿ ನೋಡಿ ಚಕ್ಲಿ, ಕೋಡ್ಬಳೆ, ಕರ್ಚಿಕಾಯಿ. ಓ ಮೈ ಗಾಡ್, ಎಷ್ಟು ತಿನ್ಬೇಕು? ಮೊದಲೇ ದಪ್ಪ ಇದೀವಿ, ಈ ಕಡೆಗೆ ತಿಂದು ಇನ್ನೊಂದಿಟ್ಟು ದಪ್ಪ ಆಗಿ ಹೋಗ್ತೀವಿ. ತಿನ್ಬೇಕು, ಹಬ್ಬದಾಗ ತಿನ್ಬೇಕು, ಬೇರೆ ಟೈಮ್ ಬನ್ನಿ ಸ್ನೇಹಿತರೆ, ಇವಾಗ ಫಸ್ಟ್ ಹೋಗಿ ತಿನ್ನೋದಲ್ಲ ನಿಮ್ಗೆ ತೋರ್ಸ, ಬರೇ ತಿನ್ನೋದೇ ತೋರ್ಸ ನಿಮ್ಗೆ ಆಗಲ್ಲ ಅನ್ಕೋತಾರೆ. ಫಸ್ಟ್ ಹೋಗಿ ಮೇನ್ ಹಬ್ಬದ ಅದಕ್ಕೆ ಹೊಟ್ಟೆ ಇರೋದು, ಅದಕ್ಕೆ ಈ ಹೊಟ್ಟೆ ಇರೋದು, ಈ ಹೊಟ್ಟೆ ಇರೋದು. ಯಾವಾಗ ನಮ್ದು ಬೆವರು ಬರ ನಿಲ್ಲುತ್ತೆ ಅಂತ ನಾನು ಯೋಚಿಸ್ತಾ ಇದ್ದೀನಿ. ನಿಜ ಅಪ್ಪ, ಈ ವರ್ಷ ಎಲ್ಲಾ ಹಬ್ಬಗಳು ಮಳೆಯಲ್ಲೇ ಕಳೆದೋಯ್ತು. ಅದು ನಿಜ ಇದೆ, ಎಲ್ಲಾರ್ದು ಹಬ್ಬ ಮಳೆ ಕಳೀತದೆ, ನಮ್ದು ಎಲ್ಲಾ ಹಬ್ಬ ಬೆವರ ಕಳೀತದೆ. ಸೊ ಇದೇ ಮಾತ್ರ ಬನ್ನಿ ಸ್ನೇಹಿತರೆ, ಹೋಗ್ಬಿಟ್ಟು ಬೆವರು ಬಂದಷ್ಟು ಆರೋಗ್ಯವಾಗಿರ್ತದೆ. ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡ ಬನ್ನಿ, ಚಲೋ ಮುಂದಿನ ಕಾರ್ಯನಾಗಿ ಕಂಟಿನ್ಯೂ ಮಾಡೋಣ. ಚಾಲೋ. ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಸೊ ನೋಡಿ ಇದ್ರೆ ಮನೇಲೆಲ್ಲ ಪೂಜೆ ಎಲ್ಲ ಆಯ್ತು. ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ಆಚೆ ಕಡೆ ಬಂದಿದ್ವಿ, ಹೊರಗಡೆ ಒಂದು ಫೋಟೋ ಸೆಷನ್ ನಡೀತಾ ಇದೆ ಇವ್ರದ್ದು. ಹಾಗೆ ಸ್ನೇಹಿತರೆ, ಇವಾಗ ಮೇನ್ ದೀಪಾವಳಿ ಹಬ್ಬದ ದಿವಸ ಮೇನ್ ಮುಖ್ಯವಾದ ಕೆಲಸ ಏನು ಅಂತಂದರೆ ಪಟಾಕಿ ಹೊಡಿಬೇಕು. ಪಟಾಕಿ ಹೊಡೋಕ್ಕೆ ಮೊದಲು ಪಟಾಕಿ ತರಬೇಕು. ಬನ್ನಿ ಹೋಗೋಣ, ಫಸ್ಟ್ ಪಟಾಕಿ ತೊಗೊಂಬರೋಣ. ಯಾಕಂದ್ರೆ ಇನ್ನೇನ ತಂದಿರಲಿಲ್ಲ, ಸುಮ್ಮನೆ ನಾರ್ಮಲಾಗಿ ಸುರ್ಸುರ್ಬತ್ತಿ ಎಲ್ಲ ತಂದಿರೋ ಪೂಜೆ ಸಲುವಾಗಿ ಅಂತ ಅನ್ಕೊಂಡ್ಬಿಟ್ಟು ಇವಾಗ ಹೋಗ್ಬಿಟ್ಟು ಮೇನ್ ಪಟಾಕಿನ ತೊಗೊಂಬರೋಣ. ಆಯ್ತು ನೋಡಿ ಸ್ನೇಹಿತರೆ, ನಮ್ದು ಫುಲ್ ಪಟಾಕಿ ಶಾಪಿಂಗ್ ಆಯಿತು. ಒಂದು 16,000 ರೂಪಾಯಿ ಪಟಾಕಿ ತೊಗೊಂಡಿದ್ದೀವಿ. ಯಾವತ್ತೂ 10,000 ರೂಪಾಯಿ ಕೆಳಗಡೆ ಹೋಗೋದಿಲ್ಲ ನಮ್ಮದು. ನಿಮಗೆ ಸಂಜೆ ಗೊತ್ತಾಗುತ್ತೆ ಇದೇ ಬ್ಲಾಗಲ್ಲಿ ಹೆಂಗೆ ಹೊಡಿತೀವಿ ಅಂತ. ಬನ್ನಿ, ಹೊಟ್ಟೆ ಹಸುವಾಗ್ತದೆ. ಇವಾಗ ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಳ್ಳೋಣ. ಮುಂದಿನ ನಾನು ಮನೆಗೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಮ್ದೆಲ್ಲ ಊಟ ಆಗಿದೆ. ನಾನು ಸ್ಪೆಷಲ್ ಬಡ್ಸೋ ಪಾತ್ರೆ ತಗೊಂಡ್ಬಂದಿದ್ದೀನಿ. ನಾನು ಬಂದಾಗ ಮಾತ್ರ ಇದನ್ನ ಓಪನ್ ಮಾಡ್ತಾರೆ, ಬೇರೆ ಟೈಮ್ ಯಾರು ಓಪನ್ ಮಾಡಂಗಿಲ್ಲ. ಅಲ್ಲ, ನಾನು ಬ್ಲಾಗ್ ಮಾಡಿದ್ದಲ್ಲ ಇತ್ತು, ಅವತ್ತು ಹಬ್ಬದ ಊಟನೇ ಇತ್ತು. ನನ್ನ ಹೆಂಡತಿ ಸಿಕ್ತು ಬೋಣಿ ಅಂತ ಊಟ ಹಾಕಿದ್ದಲ್ಲ. ನೋಡಿ ಸ್ನೇಹಿತರೆ, ಅಪ್ಪ 4 ಹೋಳಿಗೆ, ಅದು ಒಂದು ಹೋಳಿಗೆ ಸೈಜ್ ಇದ್ದಂಗೆ ಐತದ. ಇದು ನಮ್ದು ಆಕ್ಚುಯಲ್ ಗುಲ್ಬರ್ಗ ಸೈಜ್ ನೋಡಿ ಸ್ನೇಹಿತರೆ, ಹೋಳಿಗೆ ಸೈಜ್. ನಾನು ಮಾಡಿ ಅನ್ಕೊಂಡ್ಬಿಡ್ರಿ, ತೆಳ್ಳಗಿದೆ ನಿಮಗೆ ಅಲ್ಲ. ಎಷ್ಟಾಯ್ತು ಎಲ್ಲ ಹೇಳಿದ್ರ ಪಟಾಕಿದೆಲ್ಲ? ಹೇಳೋದು ಎಲ್ಲ ಪಟಾಕಿ ತೊಗೊಂಡಿದ್ದು ತಕ್ಷಣ. ಇದು ಆಕ್ಚುಲಿ ಕಮ್ಮಿ 16,000 ಪಟಾಕಿ ತೊಗೊಂಡಿದ್ದು. ಹೋದ ವರ್ಷ 35,000 ಆಗಿತ್ತು. ನಾನು ನಮ್ಮ ಭಾವ ತೊಗೊಂಡಿದ್ದು ಎಷ್ಟಾಗಿತ್ತು? 35,000 ಆಗಿತ್ತು ಹೋದ ಸಲ ಪಟಾಕಿ. ಜಾಸ್ತಿ ತಗೊಂಡಿದ್ದೀವಿ ಹೋದ ವರ್ಷ. ಈ ಸಲ ನಮ್ಮ ದೀದಿ 20,000 ಪಟಾಕಿ ತೊಗೊಂಡಿದಾರೆ. ಅಲ್ಲಿ ಅವ್ರು ಒಬ್ಬರೇ ಇದಾರೆ, ಅಂದ್ರೆ 20,000 ಪಟಾಕಿ ತೊಗೊಂಡಿದಾರೆ. ನೋಡಿ ಅವನು ಹೋಳಿಗೆ ಮೇಲೆ ಹಾಲು ಹಾಕೊಂಡು ತಿಂತಾನೆ ಸ್ನೇಹಿತರೆ. ನೋಡ್ರಿ, ಒಬ್ಬ ಅಳಿಯ ಹೋಳಿಗೆ ಹಾಲು ಹಾಕೊಂತಿದ್ರೆ, ಇನ್ನೊಬ್ಬ ಅಳಿಯ ಹೋಳಿಗೆ ಸಾರು ಹಾಕೊಂಡು ತಿಂತಾನೆ. ಇನ್ನೊಬ್ಬನಿಗೆ ಯಾಕೆ ತಿಂತಾ ಇದೀನಿ ಅಂತ ಗೊತ್ತಿಲ್ಲ, ಸುಮ್ಮನೆ ತಿಂತಾನೆ. ಡಿಫಾಲ್ಟ್ ಸೆಟ್ಟಿಂಗ್ಸ್ ನ ತಿನ್ನತೀನಿ. ಏನೋ ದೀಪಾವಳಿ ಸೆಟ್ಟಿಂಗ್ ಅಂತ ತಿಂತಾನೆ. ಡಿಫಾಲ್ಟ್ ಸೆಟ್ಟಿಂಗ್ ಅಂತ ತಿಂತಾ ಇದೆಯಾ? ಸಾಕು ಸಾಕು.
ಫಂಕ್ಷನಲ್ಲೆಲ್ಲ ಹಾಲು ಇಡ್ತಾರೆ. ಹೌದು ಕಂಪಲ್ಸರಿ ಹಾಲು ಇಡ್ತಾರೆ. ಹಾಲಿನಲ್ಲೇ ಬಿಸಿ ಹಾಲು ತುಪ್ಪ ಹಾಕ್ಬಿಡ್ತಾರೆ. ನೋಡಿ ಸೈಜ್ ನನ್ನ ಹೆಂಡತಿ ಏನು ಬಡಿಸ್ತಾಳೆ ಹೆಂಗೈತೆ ನೋಡಿ ಸೈಜಲ್ಲಿ ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಅಂದ್ರೆ ಮೊಸರು ಮೆಣಸಿನ್ಕಾಯಿ ಇದು ಆ್ಯಕ್ಚುಲಿ ಎಷ್ಟೈತೆ ನೋಡ್ರಿ ಮೆಣಸಿನ್ಕಾಯಿ ಇದನ್ನು ತಿಂದ್ಬಿಟ್ಟು 2,000 years later. ಸ್ನೇಹಿತರೆ ಟೈಮ್ ಇವಾಗ ಸಂಜೆ 6:30 ಆಗಿದೆ. ಬೆಳಗ್ಗೆ ಅಲ್ಲಿ ಆಕ್ಚುಲಿ ಮಧ್ಯಾಹ್ನ ನೀವು ಸಿಕ್ಕಾಗ ನಾವು ಊಟ ಮಾಡ್ತಾ ಇದೀವಿ. ಅದಾದ್ಮೇಲೆ ಹೋಗಿ ಡೈರೆಕ್ಟ್ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀವಿ ಸ್ನೇಹಿತರೆ. ನಂಗೆ ನಿದ್ದೆ ಆಗಿರಲಿಲ್ಲ ಯಾಕಂದ್ರೆ ನನ್ನ ಟ್ರೈನು ಬೆಳಗ್ಗೆ 3:50 ಬಂದ್ಬಿಟ್ಟು ಮುಟ್ಟಿತ್ತು ಗುಲ್ಬರ್ಗಾಗೆ. ಸೊ ಹಂಗಾಗಿ ಎಲ್ಲ ಪೂಜೆ ಮುಗಿಸ್ಕೊಂಡು ಎಲ್ಲ ಪಟಾಕಿ ಎಲ್ಲ ತಂದು ಊಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಮತ್ತೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ. ಇವಾಗ ತಂದಿರೋ ಪಟಾಕಿ ನಾವು ಹೊಡಿಬೇಕಲ್ಲ ಇವಾಗ, ಅದು ಮೇನ್ ಇಂಪಾರ್ಟೆನ್ಸ್. ಬನ್ನಿ ನಮ್ಮ ಹುಡುಗರೆಲ್ಲ ರೆಡಿ ಆಗಿದ್ದಾರೆ ಸ್ನೇಹಿತರೆ. ಯಾರು ಹೆಂಗೆ ರೆಡಿ ಇದಾರೆ ಅದಕ್ಕೆ ಹುಡುಗರ್ಕಿಂತ ಮುಂಚೆ ನೋಡಿ ದೊಡ್ಡವರೆಲ್ಲ ಫುಲ್ ರೆಡಿ ಆಗ್ಬಿಟ್ಟಲ್ಲ ನೋಡಿ. ಫುಲ್ ಫೋಟೋ ಸೆಷನ್ ನಡೀತಾ ಇತ್ತು ಲೈನ್ಗೆ. ಏನಮ್ಮ ನಿಮಗೆ ದೀಪಾವಳಿ ಹಬ್ಬಕ್ಕಿಂತ ಇಂಪಾರ್ಟೆಂಟ್ ಫೋಟೋ ಹೊಡ್ಕೊಳ್ಳೋದು ಇಂಪಾರ್ಟೆಂಟ್ ನಿಮ್ಗೆ? ಆಯ್ತು ರೆಡಿ ಆಗಿ ಓಹೋ ನೀವೇನ್ ಮಾಡ್ತಿದ್ರಿ ಹೇಳಾಯ್ತು ಮಲ್ಕೊಂಡಿದ್ವಿ ಅಂತ. ಈಗ ಹೊಡೆದು ಎದಳ್ಸಿದೀನಿ ಎದಳ್ರಿ ಹಬ್ಬ ಮಾಡ್ತೀನಿ. ಅಲ್ಲ ಯಾವತ್ತಲ್ಲ ನಿತಿನ್ ಪ್ರೂಫ್ ವಿಷಯ ಇದೆಯಾ ಹುಣ್ಣಿಮೆ ಅಮಾಸನೂ ಅಲ್ಲ ಜೀವನ ಒಂದ್ಸಲ ಬೇಗ ರೆಡಿ ಆಗ್ಬಿಟ್ಟು ನಮಗೆ ಹಿಂಗ್ ನೋಡಿ ಡೈಲಾಗ್ ಏನಂತ ಈ ಮಾತಿ ನಾವು ಆಕ್ಚುಲಿ ತುಂಬಾ ಬೇಗ ರೆಡಿ ಆಗಿ 5 ನಿಮಿಷ ತಗೊಂಡಿಲ್ಲ ಸ್ನೇಹಿತರೆ. ನಾವು ಎದ್ಬಿಟ್ಟು 5 ನಿಮಿಷ ಇಲ್ಲ ಟಕ್ಕಂದ ಮುಖ ತೊಳ್ಕೊಂಡು ಫ್ರೆಶ್ ಆಗಿ ಬಟ್ಟೆ ಹಾಕಿ ರೆಡಿ ಆಗ್ಬಿಟ್ವಿ. ಅವೆಲ್ಲ ಕಥೆ ಹೇಳಲ್ಲ. ಈ ಮಾತನ್ನು ಯಾರಿಗೆ ಹೇಳಿದರು ಮತ್ತೆ ಬಟ್ಟೆಗಳು ನಮಗಿದ್ರೆ ಆರಾಮ್ ಏನು 1 ನಿಮಿಷ ಸೆಕೆಂಡ್ಸ್ ರೆಡಿ ಆಗ್ತೀವಿ ನಾವು. ಸ್ನೇಹಿತರೆ ಇವ್ರ ಮಾತು ಯಾವತ್ತು ಮುಗಿಯೋದಲ್ಲ. ಸೊ ಬನ್ನಿ ಹೋಗ್ಬಿಟ್ಟು ನಮ್ದು ಇವಾಗ ಪಟಾಕಿ ಹೊಡಿಯೋ ಕಾರ್ಯಕ್ರಮನ ಶುರು ಹಚ್ಕೊಳ್ಳೋಣಂತೆ. ಸರ್ಪ್ರೈಸ್ ತೋರ್ಸೋಣ. ಸರ್ಪ್ರೈಸ್ ರೆಡಿ ಮಧುವಮ್ಮ? ಏನ್ ಸರ್ಪ್ರೈಸ್? ರೆಡಿ ರೆಡಿ ರೆಡಿ. ನೋಡಿ ಸ್ನೇಹಿತರೆ, ರಾಕಿ ಅವ್ರಿಗೆ ಅಷ್ಟೇ ಇದು ಒಂದು ಸರ್ಪ್ರೈಸ್ ಇದೆ. ಬೇರೆಯವರೆಲ್ಲರೂ ನೋಡಿದೆ ಗೊತ್ತಿದೆ. ನಿಮಗೂ ಒಂದು ಸರ್ಪ್ರೈಸ್ ಏನು ಅಂತ ನೋಡಿ. ರೆಡಿ 1 2 ಇದೆಂತ ಏನಿಂಗ್ ಇದೆ? ನಾನು ಏನ್ ಸರ್ಪ್ರೈಸ್ ಕೊಡ್ತೇನೆ ನಾನು ಅಂತ ಭಾರಿ ಸರ್ಪ್ರೈಸ್ ಬ್ಯಾಟ್ರಿ ಕಿವಿ ಹತ್ರ ಡಮ್ಗೆ ಮಾಡಿದ ಮತ್ತಾವು ಅಲ್ಲ ಕಿವಿಯನ್ನ ಡಮ್ ಅಂದ್ಬಿಟ್ರೆ ಮೊದ್ಲೇ ಇಬ್ರು ಕಿವಿ ಕೇಳ್ತಲ್ಲ ಅಕ್ಕ ತಂಗಿರಿಗೆ. ಅಲ್ಲ ಸೀರಿಯಸ್ಲಿ ಎಂತ ಏನಿಗೆ ನೋಡ್ರಿ ಹತ್ರ ಬಾ ಝೂಮ್ ಇಯರಿಂಗ್ ಝೂಮ್ ಮಾಡಿ ಝೂಮ್. ಚೆನ್ನಾಗಿದೆಯೋ ಇಲ್ವೋ? ಚೆನ್ನಾಗಿ ಕಾಣ್ತದೆ. ಚೆನ್ನಾಗಿ ಕಾಣ್ತದೆ. ಲೈಟ್ ತೆಗಿಬೇಕಿನ್ನ ಏನ್ ಪಟಾಕಿನೇ ಬೇಡ, ನಾವು ಇಬ್ರೇನೆ ಪಟಾಕ. ಅದೇ ಯಾ ಗೋಲ್ಡ್ ಇಯರಿಂಗ್ ಬೇಕು ಇಷ್ಟು ಮಿಚ್ತೆ? ಅಲ್ಲ ಚೆನ್ನಾಗಿ ಕಾಣ್ತದೆ ಬಟ್ ಬೈ ಮಿಸ್ಟೇಕ್ ಮಾಡಿ ದಮ್ಮು ಪಟ್ಟಿಗಿಟ್ಟ ಅಂತ ಕಷ್ಟ. ಅವು ಇವು ಸುಮ್ಮನೆ ಬ್ಯಾಟ್ರಿ ಹಾಕಿ ಎಲ್ ಇಡಿ ಇದು ಹಾಕ್ಬಿಟ್ಟು ತೆಗಿತಾರಲ್ವಾ? ಓಕೆ ಚಲೋ ಇದೇ ಮಾತ್ಮಲ್ಲಿ ಈಗ ಡಮ್ 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 ಡಮರ ಡಮ ಡಮ್. ರೆಡಿ ಲೆಟ್ಸ್ ಗೋ ಏ ಎಲ್ಲರೂ ಕಿವಿ ಮುಚ್ಕೊಳ್ರಿ ಒಂದ್ಸಲ ಜೋರ ಶಬ್ದ ಬರುತ್ತೆ ಇದು. ರೆಡಿ ಹತ್ಕೊಂತು ಹ್ಯಾಪಿ ದೀಪಾವಳಿ.
ನೋಡಿ ಸ್ನೇಹಿತರೆ, ಇವಾಗ ನಮ್ದು ಫೈನಲ್ ಪ್ರಾಡಕ್ಟು. ಇವಾಗ 5000 ಲಡಿ ಹೆಂಗೈತೆ ನೋಡ್ರಿ. ಹತ್ರ ತಗೊಂಬ ನೋಡ್ರಿ, 5000 ಲಡಿ ಐತೆ. ಇದನ್ನ ಹಚ್ಚೋಣ ಇವಾಗ. ಮನೇಲೆ ಹಚ್ಚು, ಮನೇಲೆ ಹಾಕು ಚೇತು, ಎಲ್ಲ ಹೇಳ್ತೀನಿ ನಾನು. ಮಕ್ಕಳೆಲ್ಲ ಒಳಗೆ ಕಳಿಸಿದೀವಿ. ಹಾಂ, ಎಲ್ಲ ಮಕ್ಕಳು ನೋಡಿ ಸ್ನೇಹಿತರೆ, ಯಾರು ಇಲ್ಲ, ಎಲ್ರಿಗೂ ಒಳಗಡೆ ಕಳಿಸ್ಬಿಟ್ಟಿದ್ದೀವಿ. ನಾವು ಇಷ್ಟು ಜನ ಕೂತಿದ್ದೀವಿ ಇವಾಗ. ನಿಮ್ಮ ಮಮ್ಮಿ ಹತ್ರ ಅಂತ ಹೇಳು ಫಸ್ಟು. ಅಲ್ಲಿ ನಿಮ್ಮ ಮಮ್ಮಿ ಕಾಲ ಹತ್ರ ಅಂತ ಸ್ಟಾರ್ಟ್ ಮಾಡೋ ಹೇಳ್ತಿದಾರೆ ನಿಮ್ಮಮ್ಮ. ಹಾಂ, ಎಲ್ಲರೂ ಹೆಂಗೆ ಓಡೋ ನಿಂತಾರ ನೋಡಿ ಸ್ನೇಹಿತರೆ ಒಳಗಡೆ ಹೋಗ್ಬಿಟ್ಟು. ಇಷ್ಟು ತನಕ ಪಟಾಕಿ ಎಲ್ಲ ಹೊಡೆಯೋದು ಮುಗೀತು. ಅಂದ್ರೆ ಇನ್ನೂ ಪಟಾಕಿಗಳು ಇದಾವೆ, ಬಟ್ ಈಗ ಸದ್ಯಕ್ಕೆ ಸ್ಟಾಪ್ ಮಾಡಿದೀವಿ. ಯಾಕಂದ್ರೆ ನಾಳೆ ಸ್ವಲ್ಪ ಹೊಡಿಯೋಣ ಅಂತ ಅನ್ಕೊಂತಂದ್ರೆ ಆಮೇಲೆ ನಾಳೆ ಇನ್ನೊಂದು ಸ್ವಲ್ಪ ತರ್ತೀವಿ. ಸ್ವಲ್ಪ ನಾಳೆ ಬಾಂಬ್ಗಳೆಲ್ಲ ತರೋಣ ಅಂತಂದ್ರೆ ನಮ್ಮ ಚೇತನ್ ಮಂದೋಲ್ಕರ್ ಮತ್ತೆ ನಮ್ಮ ಯಶ್ ಮಂಡೋಲ್ಕರ್ ಅವರಿಗೆ ಸಮಾಧಾನ ಆಗಿಲ್ಲ ಬಾಂಬ್ ಹೊಡೆದು. ಬರೀ ಹೆಣ್ಮಕ್ಳು ತರ ಪಟಾಕಿ ತಂದಿರ ಅನ್ಕೊಂತಂದ್ರೆ ಅದಕ್ಕೆ ನಾಳೆ ಇವ್ರಿಗೆ ಇನ್ನೊಂದ್ ಸ್ವಲ್ಪ ಬಾಂಬ್ಗಳು ಕೊಡ್ಸೋಣ. ಇವರೆಲ್ಲ ಒಳಗಡೆ ಇರ್ತಾರೆ, ಹೊರಗಡೆ ಇವ್ರು ಹಚ್ಕೊಂತಾರೆ ಬಾಂಬ್ಗಳನ್ನ. ಸೊ ಇವಾಗ ಏನು ಪ್ಲಾನ್? ಸೊ ಸ್ನೇಹಿತರೆ, ದೀಪಾವಳಿ ಹಬ್ಬಕ್ಕೆ ಏನೇನು ಸ್ಪೆಷಲ್ ತಿಂಡಿಗಳು ಮಾಡಿದ್ದಾರೆ ಅದನ್ನ ನಿಮ್ಮ ಪ್ಲಾಟರ್ ಅಲ್ಲಿ ಎಲ್ಲ ಡೆಕೋರೇಟ್ ಮಾಡಿ ತೋರಿಸ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಬನ್ರಿ 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 ಎಲ್ಲರೂ ಬನ್ನಿ. ಏನ್ ಮಾಡಿದ್ಯಾ ತೋರ್ಸು. ಸರ್, ನಂಗೊಂದು ಡೌಟು. ಎಲ್ಲೋ ಮಿಸ್ ಹೊಡಿತಿದೆ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಏನ್ ಮಾಡಿದ್ಯಾ ತೋರ್ಸು. ಮಾಡಿದೀಯಲ್ಲ, ಮಾಡಿದೀವಿ. ಓಹೋ, ಏನೇನಿದ? ಕರ್ಜಿಕಾಯಿ, ಆಮೇಲೆ ಲಡ್ಡು, ಆಮೇಲೆ ಇದೆ ಅವಲಕ್ಕಿ, ಚಕ್ಲಿ, ಶಂಕರಪಾಳೆ. ಓ, ಶಂಕರಪಾಳಿ ಫುಲ್ ನನ್ನ ಫೇವ್ರೇಟ್ ಶಂಕರಪಾಳಿ. ಇವಾಗ ದೀಪಾವಳಿ ಇದನ್ನೆಲ್ಲ ಮಾಡಿದ್ರೆ ದೀಪಾವಳಿ. ಅದು ನಿಜಾನೆ ನೋಡ್ರಿ. ಕೈನೂ ತಗೊಂಡಿಲ್ಲ ನೋಡಿ ಸ್ನೇಹಿತರೆ, ಪ್ರೂಫು. ಪಟಾಕಿ ಬಂದು ಹಂಗೆ ತಿಂತ ನೋಡ್ರಿ. ಹಾ, ಓ, ನಾನು ಟೇಸ್ಟ್ ನೋಡ್ಲಾ? ಏನೇ ಮಾಡಲಿ ನಾನು ಟೇಸ್ಟ್ ನೋಡೋದಕ್ಕೆ ನಮ್ಮ ಮತ್ತೆ ಸಮಾಧಾನ ಆಗಲ್ಲ. ಓಕೆ, ಚಕ್ಲಿ ಚಕ್ಲಿ ಹೋಗಿ ಚಕ್ಲಿ ಸೂಪರ್. ಶಂಕರಪಾಳಿ ಶಂಕರಪಾಳಿ ನಿಜವಾಗ್ಲೂ ಸೂಪರ್ ಆಗಿದೆ. ಅವಲಕ್ಕಿ ಸಕ್ಕದ. ಇದು ತಿಂದಾಯ್ತ ನೋಡಿ ಕರ್ಜಿಕಾಯಿ. ಸೂಪರ್ ಲಡ್ಡು ಸ್ನೇಹಿತರೆ. ಏನು ಕಲ್ತ ಲಡ್ಡು ಸಕ್ಕದಾಗಿತ್ತು ಸ್ನೇಹಿತರೆ. ಈ ಸಲ ನಮ್ಮ ದೀಪಾವಳಿ ಹಬ್ಬ ನಿಜವಾಗ್ಲೂ ಸಕ್ಕದಾಗಿದೆ. ಯಾಕಂದರೆ ನಾನು ಬೆಂಗಳೂರಿಂದ ಬಂದ್ಬಿಟ್ಟು ಎಲ್ಲರ ಜೊತೆ ಸೇರಿಕೊಂಡು ಗುಲ್ಬರ್ಗದಲ್ಲಿ
ಬೆಳಗ್ಗೆ ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಹೋಗಿ ಪಟಾಕಿ ತಂದು ಮತ್ತೆ ಇಷ್ಟೊಂದು ಪಟಾಕಿ ಹೊಡೆದು ನೋಡಿ ಎಲ್ಲರೂ ಸೇರಿದೀವಿ. ಇಲ್ಲ ಮೋನಿಕಾ ಮೇಡಮ್ ಅವಳೆ ಇಲ್ಲಿ ಕೂತಾಳೆ, ಮಗಳಿಗೆ ಊಟ ಮಾಡಿಸ್ತಾಳೆ. ಪಾಪ ಏನ್ ಮಾಡ್ತೀರಾ, ಚಿಕ್ಕ ಮಕ್ಕಳದು ಹಿಂಗೆ ಇರತ್ತೆ ಕತೆ. ನಮ್ಮ ಮಗಳು ಇಲ್ಲೇನೆ, ನಾವು ಊಟ ಆಗಲೇ ಹೇಳತ್ತದೆ ಖುಷಿ ಇದ್ದಾಳೆ ಅಲ್ಲೇನೆ. ಸೊ ಈ ವ್ಲಾಗ್ನ ಸ್ನೇಹಿತರೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಕಂಟಿನ್ಯೂ ಮಾಡೋದು ಬೇಡ, ಸಿಕ್ಕಾಪಟ್ಟೆ ಆಯ್ತು ಅಂತ ಅನ್ಕೊಂತ ಇದ್ದೀನಿ ಕಂಟೆಂಟ್ ನನ್ನ ಪ್ರಕಾರ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸ್ನೇಹಿತರೆ ನಿಮಗೆ ಇನ್ನು ಗುಲ್ಬರ್ಗದಲ್ಲೇ ಇರ್ತೀನಿ ನಾನು. ಏನೇನಾಗುತ್ತೆ ಏನೇನು ಮಾಡ್ತೀವಿ ಅಂತೆಲ್ಲ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಂತೆ. ಸೊ ಅಲ್ಲಿ ತನಕ ನಿಮ್ಮದು ದೀಪಾವಳಿ ಹಬ್ಬ ಚೆನ್ನಾಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ ಸ್ನೇಹಿತರೆ. ಸೊ ಇದೇ ಮಾತಲ್ಲಿ ಈ ವ್ಲಾಗ್ನ ಎಂಡ್ ಮಾಡ್ತಾ ನಿಮ್ಮೆಲ್ರಿಗೂ ಮತ್ತೊಂದ್ಸಲ ಹ್ಯಾಪಿ ದೀಪಾವಳಿ ಅಂತ ಹೇಳ್ತಾ ಸ್ನೇಹಿತರೆ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಕಾಮೆಂಟ್ ಶೇರ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮ್ಮೆಲ್ರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ನಮಸ್ಕಾರ ಸ್ನೇಹಿತರೆ.